ಉತ್ತರ ಪ್ರದೇಶ ಸರ್ಕಾರದ ಮತ್ತೊಂದು ನಿರ್ಧಾರ ಇದೀಗ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದೂಗಳಿಗೆ ಬಹುದೊಡ್ಡ ಗಿಫ್ಟ್ ನೀಡಿದೆ. ಹಿಂದೂ ಕುಟುಂಬಗಳಿಗೆ ಫ್ರೀ ಆಗಿ ಭೂಮಿ ಕೊಡೋಕೆ ನಿರ್ಧರಿಸಲಾಗಿದೆ. ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಾಗಿರೋ ದೇಶ ಅಂದ್ರೆ ಅದು ಭಾರತ. ಇತ್ತೀಚೆಗೆ ಬಿಜೆಪಿ ನಾಯಕರು ಹಿಂದೂಗಳ ಹಿತ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಭವ್ಯ ರಾಮ ಮಂದಿರ ನಿರ್ಮಿಸಿತ್ತು. ಇದೀಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಿಂದೂಗಳಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದಾರೆ. ಭಾರತದ ವಿಭಜನೆಯ ನಂತರ ಬಾಂಗ್ಲಾದೇಶದಿಂದ ಬಂದ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕುಟುಂಬಗಳು ಉತ್ತರ ಪ್ರದೇಶದ ಪಿಲಿಭೀತ್, ಲಖೀಂಪುರ್ ಖೇರಿ, ಬಿಜ್ನೋರ್ ಮತ್ತು ರಾಂಪುರ್ನಲ್ಲಿ ನೆಲೆ ಕಂಡುಕೊಂಡಿವೆ. ಯೋಗಿ ಆದಿತ್ಯನಾಥ್ ಅವರ ಈ ಘೋಷಣೆಯ ಬಳಿಕ ದಶಕಗಳಿಂದ ಪುನರ್ವಸತಿಗಾಗಿ ಕಾಯುತ್ತಿರುವ 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸಾವಿರದ 1960ರಿಂದ 75ರವರೆಗಿನ ಅವಧಿಯಲ್ಲಿ ಭಾರತದ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನದಿಂದ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಸಾವಿರಾರು ಕುಟುಂಬಗಳು ಭಾರತಕ್ಕೆ ಸ್ಥಳಾಂತರಗೊಂಡವು. ಆ ಕುಟುಂಬಗಳು ಉತ್ತರ ಪ್ರದೇಶದ ವಿವಿಧೆಡೆ ನೆಲೆ ಕಂಡುಕೊಂಡಿದ್ದವು. ಆದರೆ ದಶಕಗಳಿಂದ ಈ ಕುಟುಂಬಗಳಿಗೆ ಭೂಮಿಯ ಕಾನೂನುಬದ್ಧ ಮಾಲೀಕತ್ವದ ಹಕ್ಕುಗಳು ದೊರಕಿರಲಿಲ್ಲ. ಇದೀಗ ಯೋಗಿ ಸರ್ಕಾರ ಆ ಸಂತ್ರಸ್ತ ಹಿಂದೂಗಳಿಗೆ ನ್ಯಾಯ ಕೊಡಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶ ಸರ್ಕಾರದ ಮತ್ತೊಂದು ನಿರ್ಧಾರ ಇದೀಗ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದೂಗಳಿಗೆ ಬಹುದೊಡ್ಡ ಗಿಫ್ಟ್ ನೀಡಿದೆ. ಹಿಂದೂ ಕುಟುಂಬಗಳಿಗೆ ಫ್ರೀ ಆಗಿ ಭೂಮಿ ಕೊಡೋಕೆ ನಿರ್ಧರಿಸಲಾಗಿದೆ. ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಾಗಿರೋ ದೇಶ ಅಂದ್ರೆ ಅದು ಭಾರತ. ಇತ್ತೀಚೆಗೆ ಬಿಜೆಪಿ ನಾಯಕರು ಹಿಂದೂಗಳ ಹಿತ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಭವ್ಯ ರಾಮ ಮಂದಿರ ನಿರ್ಮಿಸಿತ್ತು. ಇದೀಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಿಂದೂಗಳಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದಾರೆ. ಭಾರತದ ವಿಭಜನೆಯ ನಂತರ ಬಾಂಗ್ಲಾದೇಶದಿಂದ ಬಂದ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕುಟುಂಬಗಳು ಉತ್ತರ ಪ್ರದೇಶದ ಪಿಲಿಭೀತ್, ಲಖೀಂಪುರ್ ಖೇರಿ, ಬಿಜ್ನೋರ್ ಮತ್ತು ರಾಂಪುರ್ನಲ್ಲಿ ನೆಲೆ ಕಂಡುಕೊಂಡಿವೆ. ಯೋಗಿ ಆದಿತ್ಯನಾಥ್ ಅವರ ಈ ಘೋಷಣೆಯ ಬಳಿಕ ದಶಕಗಳಿಂದ ಪುನರ್ವಸತಿಗಾಗಿ ಕಾಯುತ್ತಿರುವ 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸಾವಿರದ 1960ರಿಂದ 75ರವರೆಗಿನ ಅವಧಿಯಲ್ಲಿ ಭಾರತದ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನದಿಂದ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಸಾವಿರಾರು ಕುಟುಂಬಗಳು ಭಾರತಕ್ಕೆ ಸ್ಥಳಾಂತರಗೊಂಡವು. ಆ ಕುಟುಂಬಗಳು ಉತ್ತರ ಪ್ರದೇಶದ ವಿವಿಧೆಡೆ ನೆಲೆ ಕಂಡುಕೊಂಡಿದ್ದವು. ಆದರೆ ದಶಕಗಳಿಂದ ಈ ಕುಟುಂಬಗಳಿಗೆ ಭೂಮಿಯ ಕಾನೂನುಬದ್ಧ ಮಾಲೀಕತ್ವದ ಹಕ್ಕುಗಳು ದೊರಕಿರಲಿಲ್ಲ. ಇದೀಗ ಯೋಗಿ ಸರ್ಕಾರ ಆ ಸಂತ್ರಸ್ತ ಹಿಂದೂಗಳಿಗೆ ನ್ಯಾಯ ಕೊಡಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶ ಸರ್ಕಾರದ ಮತ್ತೊಂದು ನಿರ್ಧಾರ ಇದೀಗ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದೂಗಳಿಗೆ ಬಹುದೊಡ್ಡ ಗಿಫ್ಟ್ ನೀಡಿದೆ. ಹಿಂದೂ ಕುಟುಂಬಗಳಿಗೆ ಫ್ರೀ ಆಗಿ ಭೂಮಿ ಕೊಡೋಕೆ ನಿರ್ಧರಿಸಲಾಗಿದೆ. ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಾಗಿರೋ ದೇಶ ಅಂದ್ರೆ ಅದು ಭಾರತ. ಇತ್ತೀಚೆಗೆ ಬಿಜೆಪಿ ನಾಯಕರು ಹಿಂದೂಗಳ ಹಿತ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಭವ್ಯ ರಾಮ ಮಂದಿರ ನಿರ್ಮಿಸಿತ್ತು. ಇದೀಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಿಂದೂಗಳಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದಾರೆ. ಭಾರತದ ವಿಭಜನೆಯ ನಂತರ ಬಾಂಗ್ಲಾದೇಶದಿಂದ ಬಂದ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.
ಕುಟುಂಬಗಳು ಉತ್ತರ ಪ್ರದೇಶದ ಪಿಲಿಭೀತ್, ಲಖೀಂಪುರ್ ಖೇರಿ, ಬಿಜ್ನೋರ್ ಮತ್ತು ರಾಂಪುರ್ನಲ್ಲಿ ನೆಲೆ ಕಂಡುಕೊಂಡಿವೆ. ಯೋಗಿ ಆದಿತ್ಯನಾಥ್ ಅವರ ಈ ಘೋಷಣೆಯ ಬಳಿಕ ದಶಕಗಳಿಂದ ಪುನರ್ವಸತಿಗಾಗಿ ಕಾಯುತ್ತಿರುವ 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸಾವಿರದ 1960ರಿಂದ 75ರವರೆಗಿನ ಅವಧಿಯಲ್ಲಿ ಭಾರತದ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನದಿಂದ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಸಾವಿರಾರು ಕುಟುಂಬಗಳು ಭಾರತಕ್ಕೆ ಸ್ಥಳಾಂತರಗೊಂಡವು. ಆ ಕುಟುಂಬಗಳು ಉತ್ತರ ಪ್ರದೇಶದ ವಿವಿಧೆಡೆ ನೆಲೆ ಕಂಡುಕೊಂಡಿದ್ದವು. ಆದರೆ ದಶಕಗಳಿಂದ ಈ ಕುಟುಂಬಗಳಿಗೆ ಭೂಮಿಯ ಕಾನೂನುಬದ್ಧ ಮಾಲೀಕತ್ವದ ಹಕ್ಕುಗಳು ದೊರಕಿರಲಿಲ್ಲ. ಇದೀಗ ಯೋಗಿ ಸರ್ಕಾರ ಆ ಸಂತ್ರಸ್ತ ಹಿಂದೂಗಳಿಗೆ ನ್ಯಾಯ ಕೊಡಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶ ಸರ್ಕಾರದ ಮತ್ತೊಂದು ನಿರ್ಧಾರ ಇದೀಗ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಹಿಂದೂಗಳಿಗೆ ಬಹುದೊಡ್ಡ ಗಿಫ್ಟ್ ನೀಡಿದೆ. ಹಿಂದೂ ಕುಟುಂಬಗಳಿಗೆ ಫ್ರೀ ಆಗಿ ಭೂಮಿ ಕೊಡೋಕೆ ನಿರ್ಧರಿಸಲಾಗಿದೆ. ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಾಗಿರೋ ದೇಶ ಅಂದ್ರೆ ಅದು ಭಾರತ. ಇತ್ತೀಚೆಗೆ ಬಿಜೆಪಿ ನಾಯಕರು ಹಿಂದೂಗಳ ಹಿತ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ. ಮೋದಿ ಸರ್ಕಾರ ಭವ್ಯ ರಾಮ ಮಂದಿರ ನಿರ್ಮಿಸಿತ್ತು. ಇದೀಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಿಂದೂಗಳಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದಾರೆ. ಭಾರತದ ವಿಭಜನೆಯ ನಂತರ ಬಾಂಗ್ಲಾದೇಶದಿಂದ ಬಂದ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕುಟುಂಬಗಳು ಉತ್ತರ ಪ್ರದೇಶದ ಪಿಲಿಭೀತ್, ಲಖೀಂಪುರ್ ಖೇರಿ, ಬಿಜ್ನೋರ್ ಮತ್ತು ರಾಂಪುರ್ನಲ್ಲಿ ನೆಲೆ ಕಂಡುಕೊಂಡಿವೆ. ಯೋಗಿ ಆದಿತ್ಯನಾಥ್ ಅವರ ಈ ಘೋಷಣೆಯ ಬಳಿಕ ದಶಕಗಳಿಂದ ಪುನರ್ವಸತಿಗಾಗಿ ಕಾಯುತ್ತಿರುವ 10,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸಾವಿರದ 1960ರಿಂದ 75ರವರೆಗಿನ ಅವಧಿಯಲ್ಲಿ ಭಾರತದ ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನದಿಂದ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಸಾವಿರಾರು ಕುಟುಂಬಗಳು ಭಾರತಕ್ಕೆ ಸ್ಥಳಾಂತರಗೊಂಡವು. ಆ ಕುಟುಂಬಗಳು ಉತ್ತರ ಪ್ರದೇಶದ ವಿವಿಧೆಡೆ ನೆಲೆ ಕಂಡುಕೊಂಡಿದ್ದವು. ಆದರೆ ದಶಕಗಳಿಂದ ಈ ಕುಟುಂಬಗಳಿಗೆ ಭೂಮಿಯ ಕಾನೂನುಬದ್ಧ ಮಾಲೀಕತ್ವದ ಹಕ್ಕುಗಳು ದೊರಕಿರಲಿಲ್ಲ. ಇದೀಗ ಯೋಗಿ ಸರ್ಕಾರ ಆ ಸಂತ್ರಸ್ತ ಹಿಂದೂಗಳಿಗೆ ನ್ಯಾಯ ಕೊಡಿಸಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕುಟುಂಬಗಳು ಉತ್ತರ